ಮುಚ್ಚ ಬಾಯಿ ಮನ್ ಲಾ ಬಾಕ್ಲಿ ನೀರು ಹಾಕ್ಲಿ ಇನ್ನು ಮನಗಿದ್ಯಾ ತಾರೆ ಎಬ್ಬರ್ಸ ಏನು ಮಾಡ್ತಲ್ವ ಬಾಕ್ಲಿ ನೀರು ಹಾಕೋಣ 6:15 ಆಯ್ತದೆ ಆತನ ಹುಷಾರಿಲ್ಲ ಜ್ವರ ಬಂದಂಗಾಗದೆ ಅಂತ ಅಂತಿದ್ಲು ಜ್ವರ ಬಂದವ ನಮ್ಮ ಗೊಂಬೆ ನೋಡಿ ಅವ್ರ ಅಮ್ಮ ಎದ್ದಿದ್ದಕ್ಕೆ ಓಡಾಡ್ತಾಳೆ ಸ್ವಲ್ಪ ಎದ್ದಿ ಬಾಗಿಲು ನೀರು ಹಾಕಿ ಎಲ್ಲ ಇದು ಮಾಡಿರೋದು ಏನವ ಏನು ಮಾಡ್ತೈತಿ ಮಮ್ಮ ಬಾ ಏನು ಮಾಡ್ತೈತಿ ನೋಡೋಣ ಹುಷಾರಿಲ್ಲ ಅಂತ ಹೇಳ್ತಿದ್ಲು ಮನೆ ಕಂತವಲ್ಲೇ ಪಾತ್ರೆ ಅಲ್ಲೆಲ್ಲ ಊಟ ಕೊಟ್ಟಿದ್ವಲ್ಲ ಅಲ್ಲೆಲ್ಲ ತೊಗೊಳ್ದಿಕ್ಕಂತ ಇಲ್ಲ ನಮ್ಮ ಗೊಂಬೆ ಹಾಲಿಗೆ ಇಷ್ಟೊತ್ತಿಗೆ ಎದ್ದು ಹಾಲಿಸ್ಕೊಂಬರೋಳ ಹಾಲೆಯ ಅದಕ್ಕೆ ಕೂಡ ಅಂತ ಕುಂತಾಳೆ ನಡಿ ತಡಿ ನಾನೇ ಇಸ್ಕೊಂಬತ್ತೀನಿ ಇಟ್ಕೊಡ್ತೀನಿ ಒಳ್ಳೆ ಹೇಳಿಲ್ಲ ಅಂದರೆ ತಡಿ ಹುಷಾರಿಲ್ಲ ಆಮೇಲೆ ತಡಿ ನಡಿ ಹಸಿ ಪಾತ್ರೆ ತೊಳೆದಾಕ್ಬಿಟ್ಟು ಇದು ಮಾಡಿ ಗೊಂಬೆ ಆಟ ಆಡ್ತಿದ್ಯಾನು ನಿಮ್ಮಪ್ಪ ಎಲ್ಲಿ ಬಿಡು ಕಾಲ ಎದುಳ್ತೀನಿ ನಡಿ ಬಿಡವಾ ನಡಿ ನಡಿ ಏನೋ ನಿಮ್ಮಪ್ಪ ಚಟಪಟ ಅನ್ನಂಗವನ ಬಾ ತೆಗಿ ಕಾಲೇನು ಹಿಡ್ಕತಿ ಬೇಕದವ ಏನಪ್ಪ ಇದು ರಾತ್ರಿ ಬೆಳಿಕಂತ ಕುಂತಿದ್ದಿ ರಾತ್ರಿ ಬೆಳಗ್ತಿದೀಯ ಬಾ ನಾನು ಬೆಳಿಕತ್ತೀನಿ ಬಾರ ಕಾಣಿಸ್ಕೊಂಬಂದಿದ್ಯಾ ಆಮೇಲೆ ಹುಷಾರಿಲ್ಲ ಅಂತ ಇರುವಾರ ಮನೆ ಕಂಡ್ರ ಮೇಲೆ ಹೋಗಿ ತಗೊಡ್ತೀನಿ ಕಾಫಿ ಕೊಡ್ತೈತಿ ಏನು ಕೆಂದ ನೀವೇ ಕೆಲಸ ಮಾಡ್ತಿದ್ದೀರಾ ಇವತ್ತ ನೀವೇ ಕೆಲಸ ಮಾಡ್ತಿದ್ದೀರಾ ವಾಕಿಂಗ್ ಬಂದು ನಾನು ಆಗ್ಲೇ ಎಬ್ಬರಿಸ್ತೆ ಮನೆಗಿದ್ದಲ್ಲ ಕೂಗ್ದ ನಂಗೆ ಕೆಲಸ ಇಲ್ಲ ನಾ ಅದಕ್ಕೆ ಬಂದು ಮನಗಲ್ಲ ಇದು ಮಾಡ್ತಿದ್ದೆ ಹೋಗಿ ಆಲಿಸ್ಕೊಂಡ್ ಮಾಡಿದ್ದೆ ಕಾಫಿ ನಿಂಗೆ ಇಟ್ಟಾಗಿದೆ ಗೊಂಬೆ ಬಂದು ಆ ಕಡೆಯಿಂದ ಅವಳೆ ಕೊಟ್ಕೊತಾಳೆ ಕಿಟಕಿಯಿಂದ ಬಂದು ಅಲ್ಲ ಮುಚ್ಚಿಲ್ವಲ್ಲ ಅವಳು ಏನು ಮಾಡ್ತಾಳೆ ಗೊತ್ತಾ ಕಿಟಕಿ ಗುಡಿಯಿಂದ ಬರ್ತಾಳಲ್ಲ ಒಂದೊಂದ್ಸಲಿ ಕುಡ್ಕೊಂಬಿಟ್ಟು ನಿಂಗೆ ಖಾಲಿ ಲೋಟ ಇಟ್ಟಾಯ್ತಾಳೆ ಇಡಿ ಹಾಲು ಇಟ್ಟು ನನ್ನ ಹುಡುಗಿಗೆಲ್ಲ ಪಾತ್ರೆ ಎಲ್ಲ ತಗೊಟ್ಟಿದೆ ನಿಮ್ಗೆ ಹುಷಾರಿಲ್ದಾಗ ಇನ್ನೇನು ಮಾಡ್ತೀಯ ನೋಡಿ ನನಗೆ ತಾಯಿಲ್ಲ ಮಕ್ಕಳಿಲ್ಲ ಅನ್ನೋ ಕೊರಗೆ ಇಲ್ಲ ನನ್ನ ಗಂಡನೇ ಎಲ್ಲ ನನಗೆ ಹೆಲ್ಪ್ ಮಾಡ್ತಾರೆ ಹುಷಾರಿಲ್ದಾಗ ಮಾಡ್ಬೇಕಮ್ಮ ನೋಡಿ ಹುಷಾರಿಲ್ಲ ಅಂತ ಅಂದಿದ್ರೆ ಈಗ ನಮ್ಮಮ್ಮ ಬರ್ಬೇಕಾಗಿತ್ತು ನಮ್ಮ ಮಕ್ಕಳು ಯಾರು ಒಂದು ಹೆಣ್ಮಕ್ಳು ಇದ್ದಿದ್ರೆ ಅವ್ರು ಈ ಥರ ಕೆಲಸ ಮಾಡ್ಕೊಡ್ಬೇಕಾಗಿತ್ತು ನೋಡಿ ನನ್ನ ಗಂಡ ಕೊರತೆ ಎಲ್ಲ ನೀಗಿಸಿದ್ದಾರೆ ಎದ್ದು ಪಾತ್ರೆ ಎಲ್ಲ ಎಷ್ಟು ಚೆನ್ನಾಗಿ ತೊಳೆದಿದ್ದಾರೆ ನೋಡಿ ಎಂಟಿ ಪಾತ್ರೆ ತೊಗೊಳ್ತಾರೆ ಹುಷಾರಿಲ್ಲ ಅಂದ್ರೆ ಬಟ್ಟೆ ಕೊಡ್ತಾರೆ ಥ್ಯಾಂಕ್ ಯು ಬಟ್ಟೆನೂ ತೊಳೆದಿದ್ಯಾ ನೀನು ನನ್ನ ಆಪ್ರೇಷನ್ ಆದಾಗ ಬಟ್ಟೆನೂ ತೊಳೆದಿದ್ದಾರೆ ಥ್ಯಾಂಕ್ ಯು ನಮ್ಗೆ ಹುಷಾರಿಲ್ಲ ಏನು ಮಾಡಲ್ವಾ ಥ್ಯಾಂಕ್ ಯು ಸರಿ ಕಾಫಿ ಕುಡಿ ನಿಂಗೂ ಥ್ಯಾಂಕ್ ಯು ಕೆಂಡ ಅವನಿಗೂ ಥ್ಯಾಂಕ್ ಯು
ನಿಮ್ಮ ಗೊಂಬೆ ನೋಡ್ತಾಳೆ ಪಾಪ ನಮ್ಮಮ್ಮ ಎದ್ಬಿಟ್ಟಾಳೆ ಅಂತ. ನಿಮ್ಗೆ ರಾತ್ರಿ ಜ್ವರ ಬಂದಿದ್ದ ಕಣ್ಲ? ಎಣ್ಣೆ ಬೆಳಗ್ಗೆ ಮಧ್ಯಾಹ್ನ ಇಲ್ಲಿ ಅಡುಗೆ ಮಾಡಿ ಹೋಗಿ ನೋಡಿ ಎಷ್ಟೊಂದು ತಿಳ್ಕೊಳ್ಳಿ. ಜ್ವರ ಬಂದು ಕೊರಗ್ತಾ ಇದ್ದಲ್ಲ. ಅದರೊಳಗೆ ಕಲ್ಲಿಂಗ್ ಬೆಳ್ಕೊಬೇಡ. ರಾತ್ರಿ ಜ್ವರ ಬಂದಾಗ ಆಗಿ ಅದಕ್ಕೆ ನಾನು ಬೆಳಗ್ಗೆ ಹೊತ್ತಂತ ಎದ್ದು ನಾವು ಹೋಗಿ ಬಂದ ಇದು ವಾಕಿಂಗ್ ಹೋಗಿ ಬಂದ್ವಲ್ಲ ಅವಾಗ ಎಲ್ಲಿ ಇನ್ನೂ ಮನೆಗಿದ್ದಲ್ಲ. ಅದಕ್ಕೆ ನಾನು ಜ್ವರ ಬಂದಾಗ ಏನು ಜಾಸ್ತಿ ಇವತ್ತು ಆಸ್ಪತ್ರೆಗೆ ಹೋಗೋಣ ಅಂತ ಸುಮ್ಮನೆ ಇದ್ದೆ. ಒಂದು ಚೂಜಿ ಕೊಡ್ಸಿರ್ಸಿದೆ ಅಂತ. ಬೇಡ ಬೇಡ ಆಸ್ಪತ್ರೆಗೆ ಬರಲ್ಲ. ಹುಷಾರಾಗೈತೆ ಇವಾಗ. ಅಲ್ಲೇನ ಗೆಂಡೆ ಹುಷಾರಾಗೈತೆ. ನಮ್ಮ ಗೆಂಡೆ ನಾಯಿ ಕಟ್ಟಾಗ ಇದಾಗಿದೆ. ಈಗ ಒಂಚೂರು ಚಿಗುರ್ಕಂಡ. ಹಾಂ, ಈಗ ತಿಂಡಿ ಏನು ಮಾಡ್ತೀವಿ ಹೇಳು? ತಿಂಡಿ ಏನಾದ್ರು ಮಾಡಬೇಕು ಇವತ್ತೇನಾರು ಸಿಂಪಲ್ ಆಗಿ ಮಾಡ್ಕೊಡಿ. ಇದು ಕಡಲೆಪುರಿ ಅವಲ್ಲ ಅವನೇ ಮಾಡ್ಕೊಟ್ಟು ಬಿಡತ್ತಾಗೆ. ಕಡಲೆಪುರಿ ಇದು ಮಾಡ್ತಾರಲ್ಲ. ಹಾಂ, ಪುರಿ ಉಸ್ಲಿಯ ಇವ್ರಿಗೆಲ್ಲವ ಕೆಂದಾಗ ಗೊಂಬೆಗೆ ಯಾಗಪ್ಪ ಅದೆಲ್ಲ ತೆಗಿತೀಯಾ? ತೆಗಿತೀಯ ಟಾರ್ಪಲ್? ಏನಾರು ಇದ್ರು ಆಯ್ತು. ಇದ್ರೊಳಗೆ ಏನು ಮನೆ ಕಣದೆ ಎಲ್ಲ ಗೊಂಬೆ ಇವೆಲ್ಲ ತೆಗೆದು ಹಾಕ್ಬಿಟ್ರೆ ನೋಡಿಲ್ಲ. ಇದ್ರೊಳಗೆ ಏನಾರ ಮನೆ ಕಂಡ್ರೆ ಗೊತ್ತಾಗಲ್ಲ. ಅವ್ರನ್ನ ನೀನು ಹುಲ್ಲಾಕ್ತೀಯ ಅಂತ ನೋಡ್ತಾಳೆ. ಹುಲ್ಲಾಕ್ತೀಯ ಅಂತ ಹುಲ್ಲು ಇಲ್ಲಕಂತ ಇಷ್ಟೇ ಹುಲ್ಲಿರೋದು. ಇನ್ನ ನಾವು ರಾಗಿ ಬೆಳೆದು ಕ್ಲೀನ್ ಮಾಡ್ಕೋಬೇಕು. ಹುಲ್ ಕುಯ್ಯೋವರ್ಗು ಇಷ್ಟೇ ಹುಲ್ಲು ಫ್ರೆಂಡ್ಸ್ ಇನ್ನಿರೋದು. ಹುಲ್ಲೆ ಕಷ್ಟ ಐತಿ. ಮತ್ತೆ ರಾತ್ರಿ ಹೊತ್ತಾರು ಹಾಕಕ್ಕೆ ಅಂತ ಇಷ್ಟು ಮಡಿಕೊಂಡಿದೀವಿ. ಬೆಳಿಗ್ಗೆ ಹೊತ್ತು ಎಲ್ಲಾರು ಮೇಯಿಸ್ಬೋದು. ನೈಟ್ ಹೊತ್ತು ಯಾಕೆಂದ್ರೆ ಬರೀ ಹೋದ್ಲಿ ಕೈಲಿ ಕೊಟ್ಟು ಹಾಕಂಗಿಲ್ಲ. ಹೆಂಗಾಗಿ ಬೈಕ್ ಹತ್ತವ ನಮ್ಮ ದೂರಿ ನಮ್ ಗೊಂಬೆಗೆ ಈಗ ಇಲಿ ಹೊಂಟಾವ್ ನೋಡ. ಅದಕ್ಕೆ ಅದ್ ರೆಡಿ ಕುಂತಾಳೆ. ಅಲ್ಲಿ ನೋಡಿಲ್ಲ ಅವಳೆ. ಗೊಂಬೆ ನೀರ್ ಕಾದಿದ್ರೆ ಅನ್ನಕ್ಕೆ ಇಕ್ಕೋತೆ. ನೋಡಿ ಇಷ್ಟೇ ಹುಲ್ಲಿರೋದು ಇವಾಗ ಸದ್ಯಕ್ಕೆ. ಇಷ್ಟೇ ಹುಲ್ಲಿರೋದು ಸದ್ಯಕ್ಕೆ. ನೋಡಿ ಎಷ್ಟೋ ತರ ಇದೆ. ಕರೆಕ್ಟಾಗಿ ಬೆಳಗ್ಗೆ ಹೊತ್ತು ಹಾಕ್ತೀನಿ ಅಂದ್ರೆ ಇದೇನಿಲ್ಲ ಅಂದ್ರೆ ಒಂದು 3 ದಿನಕ್ಕೆ ಖಾಲಿ ಆಯ್ತದೆ. ಟಾರ್ಪಲ್ ನೋಡು ಫುಲ್ ಹೆಂಗ್ ಕಚ್ಚಾಕಿವೆ. ಹೊಸ ಟಾರ್ಪಲ್ ತಂದ್ಬಿಟ್ಟಿದ್ದದು ಎಲ್ಲ ಕಡ್ದಾಕಿದೆ. ನೋಡಿ ಫ್ರೆಂಡ್ಸ್ ಎಲ್ಲ ಹೆಂಗ್ ಕಚ್ಚಾಕಿವಿ. ಅಲ್ಲಿ ಇಲ್ವೇ ಇಲ್ಲ. ಎಲ್ಲ ಹೆಂಗ್ ಕಚ್ಚಾಕಿವ ನೋಡಿ. ಇಲ್ಲಿ ಅದೇನೆ ಅಲ್ಲಿ ಇದೇ ಇಲ್ಲ. ಎಲ್ಲ ಕಡ್ದಾಕಿವಲ್ಲ. ಪಾಪ ಇಟ್ಕೊಳವ ಇಲ್ಲಿ ಬಿಡ್ಬೇಡ. ನಮ್ ಟಾರ್ಪಲ್ ಎಲ್ಲ ಕಚ್ಚಾಕೈತ್ ಕಣವ. ಟಾರ್ಪಲ್ ನೋಡಿ ಹೆಂಗ್ ಮಾಡವೆ. ಇಟ್ಕಾಯ ಸಿಕ್ಕಿರ ಬಿಡ್ಬೇಡ. ತಿಂಡಿಗೆ ಮಾಡ್ತೀನಿ ಅಂತ ಅಕ್ಕಿ ಆಗ್ತಾ ಇದೆಯಾ? ಮಧ್ಯಾಹ್ನಕ್ಕೆ ರೈಸ್ ಬೇಕಲ್ಲಪ್ಪ ನಿಮಗೆ. ಸಾಂಬಾರ್ ಐತೆ. ಮಧ್ಯಾಹ್ನಕ್ಕೆ ಫಸ್ಟೇ ಮಾಡಿಕ್ತಾ ಇದೆಯಾ? ಫಸ್ಟ್ ರೈಸಾ? ಸರಿ. ಮಧ್ಯಾಹ್ನಕ್ಕೆ ರೈಸ್ ಬೇಕಲ್ಲ ಅದಕ್ಕೆ ರೈಸ್ ಮಾಡ್ತಾ ಇದ್ದೀನಿ. ನೀನು ಮಧ್ಯಾಹ್ನ ತೊಗೊಂಡು ಹೊಟ್ಟೆಗೆ ತಿನ್ಲ. ಮಧ್ಯಾಹ್ನ ತಿನ್ನೋದಿಲ್ಲ. ಅದಕ್ಕೆ ನಾನು ಕುರುಕ್ ತಿಂಡಿ ತರಲ್ಲ ಅಂದಿದ್ದು. 2 ಕುರುಕ್ ತಿಂಡಿ ತಿನ್ಬಿಡ್ತೀಯ? ಮಧ್ಯಾಹ್ನ ಊಟ ಮಾಡ್ತೀನಿ. ಎಲ್ಲಿ ಊಟ ಮಾಡ್ತೀಯ? ನಿನಗೆ ಗೊತ್ತಾ? ನೀನು ನೋಡಕ್ ಬಂದಿದ್ದೀಯಾ? ಹಂಗೆ ಇರ್ತವೆ. ನೋಡಕ್ ಬಂದಿದ್ದೀನಪ್ಪ. ಅದು ಗೊತ್ತಾಗಲ್ಲ ಉಂಟ್ರದು. ನೋಡಕ್ ಬಂದಿದ್ದ ಮಾತಾಡ್ತೀನಿ. ಹಿಂಡಿ ಜಾಸ್ತಿ ಇದ್ದಾಗ ಹೆಂಗೈತೆ? ಆಸ್ಪತ್ರೆಗೆ ಓದ್ಬಾರ ನಡಿ ಪಟ್ನ. ಅಲ್ಲೇನು ಒಂದೇ ಇಂಗ್ಲೀಷನ್ ತಗೊಂಬರ್ ನಡಿಯೋ. ಬೇಡ ಕಣಪ್ಪ. ನಡಿ. ಆಮೇಲೆ ಮನೆ ಕಂಡು ಕೊರಗಾಡ್ಕೊಂಡು ಮತ್ತೆ ಅಲ್ಲಿಂದ ಒಂದಷ್ಟು ಓಡ್ ಬರೋಕ್ಕಾಗಲ್ಲ. ಇರೋದು ಕೇಳು ನಡಿ. ನಡಿ. ರಜೆ ಹಾಕಲ್ಲ. ಅಲ್ಲೇ ಬಿಡ್ತೀನಿ ನಡಿ. ಕರ್ಕೊಂಡೋಗಿ ಬರಲ್ಲ ಹಂಗಾದ್ರೆ. ನಮ್ಮೂರ ಆಟ ಕಾಯಕ್ಕೆ
ಬೆಳಗ್ಗೆ ಹೋಗಿ 9 ಗಂಟೆಲಿ ಕುಡ್ಕೊಂಡ್ರೆ ಮಧ್ಯಾಹ್ನ 2 ಗಂಟೆ ಆಗುತ್ತೆ ಬರೋ ಅಷ್ಟೊಳಗೆ. ಆಟ ಬೇರೆ ಒಂಡಲ್ಲಪ್ಪ ಇದರಲ್ಲಿ. ನಾನು ರಜೆ ಹಾಕೊಂಬನ್ನಿ ಇದಕ್ಕೆ ಬೇರೆ ರಜೆ ಹಾಕ್ಬೇಕಲ್ಲ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ತಿಥಿಗೆ ಬೇರೆ ರಜೆ ಹಾಕ್ಬೇಕು ಅದಕ್ಕೋಸ್ಕರ. ಅದಕ್ಕೆ ಅಲ್ಲಿ ಯಾವ್ದಾರ ಕಳಿಸ್ತೀನಿ ನಡಿ ಆಟಕ್ಕೆ. ಬೇಡ ಆಟಕ್ಕಾಯ ಸವಾಸನೆ ಬೇಡ. ನಾವು ಬೆಳಗ್ಗೆ 9 ಗಂಟೆಲಿ ಹೋಗಿ ಕುತ್ಕೊಂಡ್ರೆ ಮಧ್ಯಾಹ್ನ 2 ಗಂಟೆ ಬರ್ಬೇಕಾಯ್ತು. ಹೊರಡೋದೇ ಇಲ್ಲ ಆಟೋಗಳು. ಅವು ಸೀಟ್ ಆಗ್ಬೇಕಲ್ಲ. ಅವು ಏನಪ್ಪ ಅಂದ್ರೆ ಒಂದು 7-8 ಸೀಟ್ ಆಗ್ಬೇಕಲ್ಲ. ಹಂಗಾಗಿ ಒಂದು ಸ್ವಲ್ಪ ನಮ್ಮ ಕಡೆ ಆಟೋ ಬಸ್ಗಳು ಇಲ್ವೇ ಇಲ್ಲ. ಈಗ 9 ಗಂಟೆ ಒಂದು ಬಸ್ ಐತೆ ಅಷ್ಟೇ. ಬಸ್ಸೇ ಇಲ್ಲ ನಮ್ಮ ಕಡೆ. ಬೆಳಗ್ಗೆ 9:30 ಒಂದು ಬಸ್ ಐತೆ, ಅದು ಬಿಟ್ಟರೆ ಸಾಯಂಕಾಲ ಒಂದು ಯಾವುದೇ ರಂಗ ಐತೆ ಅಷ್ಟೇ. ಇನ್ನು ಬಸ್ಸೇ ಇಲ್ಲ. ಸಕಟ್ ಹಾಕಿ ಮಂದಾಗ ನಾನು ಎಲ್ಲ ಈಜಿ ಕಡ್ದ ಹಾಲು ಸ್ವಲ್ಪ ಕಡ್ದಿದ್ದ ಕಣ. ಎಲ್ಲಿ ಅಂದ್ರೆ ಹಿಂಗ ಬಡ್ಕೆ ಬಿಟ್ಕೊಂಡಿದ್ವಲ್ಲ ಅವಾಗಲೇ ಕಡ್ದಿದ್ದು. ಮಡ್ಚಿಂಗೆ ಯಾವ್ದು ಕತ್ಕಂತ ಕೆಲಸ ಇರೋದು ನೀನು? ನಮಗೆ ಈ ಕೆಲಸ ಬರಲ್ಲ, ನೀವೇ ಮಾಡಿ. ನಮಗೆ ಕೆಲಸ ಬರಲ್ಲ, ನೀವೇ ಮಾಡಿ ಹಿಂದೆ. ಇದೊಂದು ಇನ್ನೇ ಮಿಕ್ಸ್ ಇಲ್ಲೊಂದೈತಲ್ಲ, ಅದು ಬೇಡ, ಅದು ಹಂಗೆ ಮುಚ್ಚಿಬಿಡು. 2,000 ರೂಪಾಯಿನ ಕೊಡ್ತಾ ಬಂದಿದ್ದು ಎಲ್ಲ ನೋಡಿ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಟಾರ್ಪಲ್ ಎಲ್ಲ. ನೋಡಿ ಎಲ್ಲ ನಂದು ಇಲ್ಲಿ ಅಡುಗೆ ರೆಡಿ ಆಗ್ತೈತೆ. ರೈಸು ಬೇಯ್ತೈತೆ. ಒಲೆನೇ ಮುಂದೆ ಕುರ್ಕೊಂಬಂದೈತಿ ನೋಡಿ. ನಮ್ಮ ಆಡಿಗೂ ಹಸಿಗೂ ಯಾವಾಗ್ಲೂ ಆ ಮರ ಚಕ್ಕೆ ಎಲ್ಲ ತಿನ್ನವು ಕಿತ್ಕೊಂಡು ನಾನು ಸಗಣಿ ಸಾವ್ರಿ ಸಾಕಾಗಿತ್ತು. ಇವತ್ತು ನಮ್ಮ ಮನೇಲಿ ಟಾರ್ಪಲ್ ಸುತ್ತಾ ಇದ್ದಾರೆ. ಒಳ್ಳೆ ಕೆಲಸ. ಅವ್ರಲ್ಲಿ ಪಕ್ಕಕ್ಕೆ ಹೋಗಿ ಕೆದ್ರಿಕತ್ತಾರ ಬಿಡು. ಈಗ ಏನಿದು ಅಂತ ಅಂದ್ಬಿಟ್ಟು ಅಲ್ಲ, ಎಷ್ಟು ಸುತ್ತಿದ್ರು ಅಲ್ಲ ಸಗಣಿ ಸವರಿದ್ರು ಯಾಕಂದ್ರೆ ನೋಡಿದೆ ಬರೀ ಚಕ್ಕೆ ಎಲ್ಲ ಎಬ್ಬೆ ಮರ ಅಗ್ಲಾಯ್ತು ನೋಡು. ಗಾಳಿ ಬರ್ತದೆ ಹೆಂಗೆ ಎಬ್ಬಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಇಲ್ಲಿವರೆಗೂ ಅದೇನು ಸ್ವೀಟ್ ಆಯ್ತಾ ಏನೋ ಗೊತ್ತಿಲ್ಲ, ಹೆಂಗೆ ಫುಲ್ ಎಲ್ಲ ಹಂಗೆ ಬಾಯಲ್ಲೇ ಕಿತ್ತಾಕ್ಬಿಡ್ತಾರೆ ನೋಡಿ. ಟಾರ್ಪಲ್ ಬಿಡ್ತಾರೆ ಹೆಂಗಪ್ಪ? ಟಾರ್ಪಲ್ ಮುಟ್ಟಲ್ಲ ಬಿಡೋರು, ಪಕ್ಕಕ್ಕೂ ಬರಲ್ಲ. ಹೆಂಗ ಬಾಯಿ ಅಡಿವೆ ಕಟ್ತಾರಲ್ಲ ಅಂತವ. ಇವಾಗ ಒಳ್ಳೆ ಐಡಿಯಾ ಆಯ್ತು. ಹಾಗೇನೆ ಈ ಮರದಲ್ಲಿ ಇದು ಎಂಥದ್ದು ಮತ್ತೆ ಗಿಡ ಹುಟ್ಟೈತೆ ನೋಡಿ. ಇದು ಎಂಥ ಗಿಡ ಇದು? ಯಾವ್ದು ಇದ್ರ ಗಿಡ, ಬೇರೆ ಗಿಡ ಹುಟ್ಟೈತಪ್ಪ. ಇಲ್ಲಿ ಗಸಗಸೆ ಮರದಲ್ಲಿ ಒಂದು ಮರ ಅಲ್ಲ, ಅದು ಎಂಥದೋ ಗಿಡ. ಅದು ಆಡು ತಿಂತದೆ ಅನ್ಸುತ್ತ ಸೊಪ್ಪ. ಆಡು ಏನ್ ಮಾಡ್ತಾರ ಇದಾದಾಗ ಗಿಣಿಗಳು ಸಂದಿ ಬೀಜ ತಂದು ಹಾಕಿರ್ತಾವಲ್ಲ, ಹಂಗೆ ಸಂದಿ ಬೀಜ ತಂದು ಹಾಕಿರ್ತಾವಲ್ಲ ಪಕ್ಷಿಗಳು, ಅದು ಹಂಗೆ ಹುಟ್ಕತ್ತವೆ. ಹಂಗೆ ಇದಾಯ್ತು ಮರಗಳು. ಸಾಕಲ್ವಾ ಈ ಘಟನೆ? ಸಾಕು ಬಿಡು. ಹುಲ್ಲಿರ್ಕೊಳಕಾಯ್ತಲ್ವಾ? ಯಾಕಂದ್ರೆ ಇನ್ನು ಸ್ವಲ್ಪ ಇದ್ರಲ್ಲೇ ಮೇಂಟೈನ್ ಮಾಡ್ಬೇಕು. ಯಾಕೆಂದ್ರೆ ಇಷ್ಟೇನು ಹುಲ್ಲಿರೋದು. ಹುಷಾರು, ಇಲ್ಲ ಬಸ್ ಕೊಡ್ತೀನಿ ಕುಡಿಲಿ. ಬೇಡಪ್ಪ, ಇಷ್ಟು ಅಂದಲ್ಲ, ಇಷ್ಟು ಮಾತು ಅಂದಲ್ಲ, ಅದೇ ಸಾಕು. ಇದೊಂದು ಮಾತು, ನಂಗೆ ಹುಷಾರಿಲ್ಲ ಅಂದರೆ ನೀನು ಕೆಲಸ ಮಾಡ್ಕೊಡೋದು ಇದೆಲ್ಲ ಮಾಡ್ತೀಯಲ್ಲ, ಅದೇ ನನಗೆ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ. ಅಲ್ಲ, ನಿನಗೆ ಹುಷಾರಿಲ್ದ ನಾ ಮಾಡ್ಕೊಡ್ದೆ, ನೀನು ಮಾಡ್ಕೊಟ್ಟಲ್ಲ. ಆದರೆ ನೀನು ಯಾವುದೋ ಜನ್ಮದಲ್ಲಿ ಇದು ಮಾಡ್ಬಿಟ್ಟಿದಲ್ವ ನನ್ನ ಹತ್ರ ಕಟ್ಕೊಳಕ್ಕೆ. ಐ ಮಂಗ, ನಿಜ ಹೇಳಪ್ಪ. ಕೋತಿ, ನಿನ್ನ ಜೊತೆ ನಾವು ಇರೋರಿಬ್ರು ನೀನು ಏನು ಮಾಡೋಕ್ಕಾಯ್ತಪ್ಪ? ನಿನ್ನ ಜೊತೆ ನಿನ್ಗೆ ಹುಷಾರಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋಬೇಕು. ನಂಗೆ ಹುಷಾರಿಲ್ಲ, ನೀನು ಇದ್ಬೇಕು. ನಿನ್ನ ಫ್ರೆಂಡ್ಸ್ಗಳೆಲ್ಲ ಮದುವೆ ಆಗಿ ಅವ್ರಿಗೆಲ್ಲ ಮಕ್ಕಳಾಗಿ ಎರಡೆರಡು, ಅದು ಒಂದೊಂದಲ್ಲ ಎರಡೆರಡು ಮಕ್ಕಳಾಗಿದ್ದಾರೆ. ನಿನಗೆ ಯಾವತ್ತೂ ಅನ್ಸಿಲ್ವಾ ನನ್ನ ಮದುವೆ ಆಗತ್ಲಾಗಿ ಕಷ್ಟ ಅನ್ಭವಿಸ್ತಿದ್ದೀನಿ ಅಂತ? ಇಲ್ಲ, ನನಗೆ ಯಾವತ್ತೂ ದೇವ್ರಣ್ಣ ಏನು ಅನ್ಸಿಲ್ಲ. ನೀನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೋಬೇಡ. ಯಾವತ್ತೂ ಅನ್ಸಿಲ್ವಾ ಇವಳು ಏನು ಯಾವಾಗಲೂ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಮಲಕತ್ತಾಳೆ? ನನ್ನ ಫ್ರೆಂಡ್ಸಿಗೆಲ್ಲ ಮದುವೆ ಆಗಿ ಮಕ್ಕಳಾಗಿ ಎಲ್ಲರಿಗೂ ನನ್ನ ಜೀವನ ಈ ಥರ ಆಯ್ತಲ್ಲ ಅಂತ ನಿನ್ಗೆ ಯಾವತ್ತೂ ಅನ್ಸಿಲ್ವಾ? ನನಗೆ ಯಾವತ್ತೂ ದೇವ್ರಣ್ಣ ಯಾವ ಥರ ಅನ್ಸಿದ. ನೀನು ಅಲ್ಲೇ ತಲೆ ಕೆಡಿಸ್ಕೋತೀಯ? ನಿಜ ಹೇಳ್ಬೇಕು, ಮುಚ್ಚು ಮರೆ ಮಾಡಬಾರ್ದು. ಬಿಡ್ತೀನಿ ಮತ್ತೆ. ಏನು ಕೆಲಸ ಮಾಡು, ನಿಜ ಹೇಳಪ್ಪ. ನಿನ್ಗೆ ಹುಷಾರಿಲ್ದ ನಾನು ನೋಡ್ಕೊಳ್ಳೋದು ಇನ್ಯಾರು ನೋಡ್ಕೋತಾರೆ?
ನೀನ್ ಯಾಕೋ ಮಾತೇ ಅಂತ ಇಲ್ಲ, ನಂಗೆ ಯಾಕೋ ಚೆನ್ನ ನೋಡಿಲ್ಲಿ ಅದೇ ಟಾರ್ಪಲ್ ಕೇಳ ಸ್ಕೆಚ್ ಆಗ್ತಾವ್ರ 4 ಜನ. ಹೆಂಗ್ ಮಜಾ ಕೊಡ್ತೀನಿ ಗೊತ್ತಾ ನಿಮಗೆ? ಕೊಡಿ ಊರ್ಜದ್ದು ಏನಾರು ತಂದಿಕ್ ಪಾಪ. ಉಪ್ಪು ಯೂಸ್ಲಿ ಮಾಡೋಕ್ಕೆಲ್ಲ ಇಲ್ಲಿ 2 ಟೊಮೊಟೊ 2 ಈರುಳ್ಳಿ ಅದು 2 ಕರೆಕ್ಟಾಗಿ ಲೆಕ್ಕ ಹಾಕೊಂಡು ತಗೊಂಬಂದಾಳೆ. ಎಂತಾರ ಲೆಕ್ಕ ಹಾಕೊಂಡು ತಗೊಂಬಂದಿದ್ಯಾ? ಇದೇನು ಸಾರು? ಸಾರು ನನಗೆ ಇದು ಮಧ್ಯಾಹ್ನಕ್ಕೆ ಇದ್ದೇ ಹಾಕು, ಪುರಿ ಯೂಸ್ಲಿ ಹಾಕ್ಬಿಡ మరి. ಏಯ್ ಬಾ ನೋಡಿ, ಅವಾಗ ಅಳಸ್ತಿನ ಕಟ್ ಮಾಡಾಕ ನಾ ಹಸುಗೆ ಅಂತ ತಂದಿದ್ದೆ, ಎಲ್ಲ ಫುಲ್ಲು ಕೆಟ್ಟೋಗ್ಬಿಟ್ಟಿದೆ, ನೀರು ಬಿದ್ದು ತೆಗೆದುಬಿಟ್ಟು ಹಿಂಗೆ ಉಳಿಸ್ಬಿಟ್ಟು ಇಲ್ಲೇ ಸೊಸಿ ಬಡ್ಡಿಗೆ ಹಾಕಿದ್ರೆ ಇಲ್ಲೇ ಗೊಬ್ಬರ ಹಾಕ್ತವೆ ನೋಡಿ. ಇಲ್ಲೊಂದು ಐತೆ, 2 ಅವೆ, ಅಲ್ಲೊಸಿ ಇನ್ನೂ ಬಿದ್ದಾವೆ, ತರಬೇಕು. ತಂದ್ಬಿಟ್ಟು ಎಲ್ಲ ಮಾಡಿ ಹಾಕ್ಬೇಕು ನೋಡಿ. ನನ್ನ ತಂಗಿ ಸೊಸಿ ಬಡ್ಡೆಗೆಲ್ಲ ಯಾಕೆ ಈ ಥರ ನೋಡಿ ಅಳಸ್ಲಿ ಹಿಂಗೆಲ್ಲ ದಡಿಗೆ ಹಾಕ್ಬಿಟ್ರೆ ಕೊಳ್ತಿಲ್ಲ, ಗೊಬ್ಬರ ಆಗುತ್ತಿಲ್ವ. ಮೊದಲೆಲ್ಲ ಇಲ್ಲಿ ಸಖತ್ತು ಕಡ್ಡಿ ಕಸ ಹಾಕಿದ್ದೆ ನೋಡಿ. ಈಗ ಒಂದು ಸ್ವಲ್ಪ ಕರಿಕೊಂಡು ಸ್ವಾಗೆ ಎಲ್ಲ ಇದಾಗ್ಬಿಟ್ಟವೆ, ಕರಿಕೊಂಡು ಅದೇ ಗೊಬ್ಬರ ಆಗ್ತವೆ ನೋಡಿ. ನೀನು ಬಾಕ್ಲು ತಗ ಬಂದಿದ್ದೀಯಾ ನೋಡಿ, ಇಲ್ಲಿ ಬಾಯಿಗೆ ಹಬ್ಬ ಮಾಡ್ತಾವ್ರೆ, ಮುಂಜಾನೆ ಕರ್ಕೊಂಬಂದಿಲ್ಲಿ. ಏಯ್ ಬಾ, ಅವು ಮೇವು ಹಾಕಿಲ್ಲ ಅಂದ್ಬಿಟ್ಟು ಇದು ಮಾಡ್ಬೇಕು ಅಂತವೆ ನೋಡಿ. ಇದು ಅಕ್ಕಿ ಇಕ್ಕಿದೇನಲ್ಲ, ಅದಕ್ಕೆ ಬಂದವ್ರು ಇವರು ನೋಡಿ. ಅಕ್ಕಿ ಒಂದು ಸ್ವಲ್ಪ ಇನ್ನೊಸಿ ಇದಾವ ತಿಂತಾರೆ ನೋಡಿ. ಅಕ್ಕಿ ಕಲ್ಮಣ್ ರಾಗಿ ಇವು ಚೂರು ಬೆಳಗ್ಗೆ ತಿಂಡಿ ಹಾಕ್ಲಿಲ್ಲ ಅಂದರೆ ಉಂಜ ಸೀದಾ ಒಳಕ್ಕೆ ಬರ್ತಾನೆ. ತಗೊಳ್ಳ ಬಾ, ಇಲ್ಲ ಸಿ ಮರಿಯವೆ ಇನ್ನು ಕೊಡಲ್ಲ, ಇವಾಗ ಸಪ್ರೇಟಾಗಿ ಒಂದು ಸ್ವಲ್ಪ ದೂರ ಹಾಕ್ಬೇಕು ನೋಡಿ. ಆಲೆ ಇಲ್ಲಿ ಬೋರ್ಡ್ ಬಂದ ನೋಡಿ, ಎಂಥ ಹೊಟ್ಟೆ ಊರಿ ಈಗ ಕೋಳಿಗಳು ಇಲ್ಲ ಹಾಕಿದ್ದೀನಿ ಬಾರ ನೋಡಿ. ಇವ್ರೆಂತ ಹೊಟ್ಟೆ ಊರಿ ಇವ್ರು ಅಂತಿ ಇಲ್ಲಿಗೆ ಬಂದವ್ರೆ. ಥರ ನೋಡಿ ಹೆಂಗೆ ಕೂಡ ಬಂದವ್ರೆ ಅಲ್ಲ. ಇಲ್ಲಿ ಕೋಳಿ ತಂದು ಹಾಕಿರೋದು ಕಣವರ. ಇವಾಗ ಜೋಳ ಖಾಲಿ ಅದು ಪಾಪ. ಹಾಂ ನೋಡಿ, ಇಲ್ಲಿ ಕಡಲೆ ಪೂರಿ ರೆಡಿ ಆಗಿದೆ. ಓಹೋ, ಇಲ್ಲಿ ಮೇಡಮ್ ಅವ್ರಿಗೆ ದಚ್ಕ ತಗೊಂತವ್ರೆ. ಸಾರು ಬಿಸಿ ಇಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾರೆ. ನೀನು ಹಂಗೆ ಹಚ್ತಾ ಇರು, ಹಿಂದ್ಗಡೆ ಅಲ್ಲಿ ಗೊಂಬ ಬತ್ತಾವಳೆ, ಅವಳೇನು ಕಡಲೆಪುರಿ ತಿನ್ನಲ್ವೇನೊಬ್ರು? ತಿಂತಾಳ ಅಲ್ಲಿ ನೋಡೋದು ಹೇಳ್ತೀನಿ, ನೋಡ್ತಾಳೆ ನೋಡಿ. ಕಡಲೆಪುರಿ ತಡ್ಗಳು ಹೋಯ್ತಾಳೆ ನೋಡಲಿ. ನೋಡಿ ಅಲ್ಲೇ ಕೋಳಿ, ಅವರಿಬ್ಬರು ಅಲ್ಲೇ ಮೇಯ್ತರ್ಕೊಂತಾರ. ಕಡಲೆಪುರಿ ಇಷ್ಟೊಂಥರ ಬೇಕಾಯ್ತದ ನೆನಕಿದ್ರೆ ನೋಡಿ. ಇಲ್ಲಿ ಫೋನ್ ಐತಲ್ಲ, ಇದು ಈ ಫೋನ್ ಯಾವ್ದು ಗೊತ್ತಾ? ನೆನಪಿಗೋಸ್ಕರ ಮಡಿಕೊಂಡಿದ್ದೀನಿ. ನಮ್ಮದೊಂದು ಹಳೆ ಮನೆ ಇತ್ತು, ಯಾವಾಗ ಇದು ಸೊಟ್ಕೊಳ್ಳೇ ಇರಲಿಲ್ಲ, ಸ್ಕ್ರೀನ್ ಟಚ್ ಆಗಲಿ, ಇದು ಕೀಪ್ಯಾಡ್ ಜಾಸ್ತಿ ಇರಲೇ ಇಲ್ಲ ಬಿಡು. ಆವಾಗ ಇದನ್ನು ಲ್ಯಾಂಡ್ಲೈನ್ ಹಾಕಿದ್ರು. ಲ್ಯಾಂಡ್ಲೈನ್ ಚಿಕ್ಕಪ್ಪರ ಮೇಲೆ ಅಲ್ಲೋತ್ತರ ಅಲ್ಲಿ ಹಾಕಿದ್ರು. ಯಾವ ಥರ ಐತೆ ಫೋನ್ ನೋಡಿ. ಇದಕ್ಕೊಂದು ಬ್ಯಾಟ್ರಿ ಬೇರೆ ಕೊಟ್ಟಿದ್ದಾರೆ ಆ ಥರ. ಅವು ನಮ್ಮೂರಲ್ಲಿ ಏನೇ ಅಂದರೂ ಒಂದು 2-3 ಫೋನ್ ಅಷ್ಟೇ ಇರ್ತಿದ್ದು. ಆವಾಗ ನಮ್ಮಲ್ಲೂ ಒಂದು ತೊಂದರೆ ಹಾಕೊಂಡಿದ್ರು. ಇದು ನಮ್ಮ ಅಪ್ಪವ್ರಿಗೆ ಇದು ಗ್ರಾಮ ಪಂಚಾಯತಿ ಕಡೆಯಿಂದ ಇದು ಕೊಟ್ಟಿದ್ರು, ಈ ಸೋಲಾರ್ ಲೈಟ್ ಅಂದ್ಬಿಟ್ಟು. ನಾನು ಒಂದ್ಸಲ ಬಣ್ಣ ಹೊಡೆಯೋಕೆ ಹೋದಾಗ ಬಿದ್ದು ಹಾಳಾಗೋಯ್ತು. ಒಳ್ಳೆ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿದೆ, ರೆಡಿ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ನೆನಪಿಗೋಸ್ಕರ ಮಡಿಕೊಂಡಿದ್ದೀನಿ. ಇವತ್ತು ನವಿಲು ಏನು ಒಸಿ ಬಿಡ್ಕತ್ತಲ್ಲ, ಯಾರೋ ಅಲ್ಲಿ ಬೋರ್ ಕೊರಿಸ್ತಿದ್ದಾರೆ, ಹಂಗಾಗಿ ನವಿಲು ಒಸಿ ಬಿಡ್ಕತ್ತಲ್ಲ ಇವತ್ತು. ಬಿಡ್ಕೊಂಡು ಎಳಿತಾವೆ, ಸೌಂಡ್ಗೆ ಏನೋ ಕಾಣೆ, ಅವಕ್ಕೆ ಸೌಂಡ್ ಏನು ಸ್ವಲ್ಪ ಅಲರ್ಜಿ ಅನಿಸುತ್ತೆ ನೋಡಿ. ಕೋಳಿಗೆ ಹಾಕಿದ್ದ ಇವರೇ ತಿಂತಕ್ಕೆ ಕುಂತವ್ರೆ. ಐ ನಡ್ರಿ, 2 ಕಡೆ ತಗೊಂಡು ಸಾಕಾ? ದುಡ್ಡು ಕೊಟ್ಟು ತರಬೇಕು ಅನ್ನಂಗೆ ಕಿತ್ಕೊಂಡ್ಬಿಟ್ಟಿಯಪ್ಪ. ಏನೋ ದುಡ್ಡು ಕೊಟ್ಟು ತಂದಿದ್ರೆ ಇನ್ನು ಎಷ್ಟು ತಗೊಂಬರಿವೇನೆ, ಒಂದು ಕಡೆ ತರಿವೇನು ದುಡ್ಡು ಕೊಟ್ಟು ತರೋದು. ಒಂದು ಕಡೆಯಿಂದ ಅರ್ತಾವೆ, 2 ಕಡೆಯಿಂದ ಅರ್ತಾವೆ 10 ರೂಪಾಯಿ ಸರ್ ಅಂತ ಇದೆಯಲ್ಲ. ಹಾಂ, ರಾತ್ರಿ ಫ್ಯಾನ್ ಹಾಕ ಮಲ್ಕೊಂಡ್ಬಿಡ್ತೀಯ. ಈಗ ಸಾನೆ ಉದ್ರಾಗು ಚಳಿ ಆಯ್ತಾ ಇರ್ತದೆ, ಇವರಿಗೆ ಚಳಿಲು ಫ್ಯಾನ್ ಬೇಕು. ಅದು ಏನಂತ ಫ್ಯಾನ್ ಏನಕ್ಕೆ ಹಾಕೋದು? ಸೊಳ್ಳೆಗಳ ಈ ಫ್ಯಾನ್ ಹಾಕ್ಬಿಟ್ರೆ ಫುಲ್ ಕೌಚ್ಕೊಂಬ ನಿಕ್ಕಬಹುದು ಅಂದ್ಬಿಟ್ಟು. ಈ ಚಳಿಲು ಅವ್ರಿಗೆ ಫ್ಯಾನ್ ಹಾಕ್ಬೇಕು ನಮ್ಮ ಮನೆಯಲ್ಲಿ. ಮತ್ತೆ ಶೀತ ಯಾಕಾಯ್ತು ಅಂತಾರೆ.
ಸುಮ್ಮನೆರಪ್ಪ ಅಲ್ಲಿ ನೀವು ಸೊಳ್ಳೆ ಇಲ್ವಾ ಈಗ ಮಳೆಯಿಂದ ಸುತ್ತಮುತ್ತ ಎಲ್ಲ ಹಸಿರು ಇರೋದ್ರಿಂದ ಸೊಳ್ಳೆ ಶೆಕೆ ಆಯ್ತದ ಅವಾಗ ಈ ಫ್ಯಾನ್ ಹಾಕ್ಬಿಟ್ರೆ ಚಳಿ ಆಯ್ತಾ ಇರ್ತದೆ ಬೆಡ್ಶೀಟ್ ಕೌಚಿಕ ಮನಿಕೋಬಹುದು ಅಂತ ಒಂಚೂರು ಶೀತ ಆಗಂಗಿಲ್ಲ ಅದಾಗ್ಲಿಲ್ಲ ಸೈಡ್ಗಾರ ಎತ್ತಿಕ್ಕು ಸೈಡ್ಗೆ ಎತ್ಬಿಟ್ಟು ಪೂರಿ ಒಗ್ಗರಣೆ ಮಾಡು ಇವತ್ತು ಯಾವ ಥರ ಮಾಡ್ತಿತ್ತು ತಲೆ ಕೆಡ್ಕತ್ತ ಕುಂತವಳೆ ಶೀತ ಆಗ್ಬಿಟ್ಟು ಇತ್ತ ನನಗೆ ಬೈಯಕ್ಕೆ ಹೋಯ್ತಲ್ಲ ಬೋದ್ರೆ ತಿಂಡಿ ಬಿಟ್ಬಿಡ್ತೀನಿ ಅಂತ ಭಯ ಅವಳಿಗೆ ಎಲ್ಲ ತಿಂಡಿ ತಿನ್ನಲ್ಲ ನಾನು ಅಂತ ಅದರಲ್ಲಿ ಇವತ್ತು ಪೂರಿ ಮಾಡ್ತಲ್ಲ ತಿಂದಂಗೆ ಇರ್ತೀನಿ ನಾನು ಪೂರಿ ಉಸ್ಲಿ ಅದು ಇವಳು ಸಂಜೆ ಟೈಮು ಯಾವ್ಲಾರ ಬೇಜಾರದಾಗ ತಿನ್ನಲಿ ಅಂತಂದರೆ ಒಂದೇ ಸಲ ಯಾಕೆ ಪೂರಿ ಉಸ್ಲಿ ಮಾಡಿಬಿಡ್ತಾರೆ ಇತ್ತೀಚೆಗೆ ಮಂಡಕ್ಕಿ ಇಷ್ಟನೇ ಆಗಲ್ಲ ಉಪ್ಪಿಟ್ಟು ಐತಲ್ಲ ಉಪ್ಪಿಟ್ಟು ಹಾಕಿ ಮಾಡೋಕ್ಕಾಯ್ತಿಲ್ವ ಉಪ್ಪಿಟ್ಟೆ ಮಾಡೋಕ್ಕಾಯ್ತಿಲ್ಲ ಪೂರಿ ಮಾಡ್ಕೊಂಡು ತಿನ್ನೋಕ್ಕಾಗವ ಅಂದೆ ಸಾಸಿವೆ ಮೊದಲೇ ಹಾಕ್ತಾರೋ ಇಲ್ಲ ಅದಾದ್ಮೇಲೆ ಹಾಕ್ತಾರೋ ಮೆಣಸಿನ್ಕಾಯಿ ತಡಿ ಕೂಡಿ ನಾನು ಹೆಲ್ಪ್ ಮಾಡ್ಕೊಡ್ತೀನಿ ನನಗೆ ಹುಷಾರಿಲ್ಲ ಅಂತ ಆ ಟ್ಯಾಂಕಲ್ಲಿ ನೀರಾಗ ತೋಡು ಹೋದ್ಬಿಟ್ಟು ಈ ಕಡೆ ಪೈಪ್ ಎಳ್ದಾಕ್ತೀನಿ ಪೈಪ್ ಆನ್ ಮಾಡ್ಬಿಟ್ಬಿಡಪ್ಪ ಹೋಗಲ್ಲಿ ಹುಷಾರಿಲ್ಲ ರೆಸ್ಟ್ ತಗ ಅಂತ ಅನ್ನಲ್ಲ ಅದೇ ನೀನು ಯಾವ್ದಾರು ಬೇಡ ಆ ಟ್ಯಾಂಕಿ ಒಳಗೆ ಹಾಕಿರ್ತೀನಿ ಹೋಗು ಆ ಟ್ಯಾಂಕಿ ಒಳಗೆ ಹಾಕಿರ್ತೀನಿ ಕಣ ಅಷ್ಟೇ ಅವು ನೀರು ಒಂದು ಸ್ವಲ್ಪ ಉಳಾದಂಗೆ ಆಗ್ತವೆ ಅವೆಲ್ಲ ತಂಗಿ ಇವತ್ತು ಅಡಿಕಲ್ಲಿ ಕ್ಲೀನ್ ಮಾಡಿ ಹೋಗು ರೂಪಾಯಿ ಅನ್ನೋದು ಅಂತ ಹೇಳ್ಬೇಡ ಇವತ್ತ ಒಂದು ಟೊಮೊಟೊ ಹಚ್ಚಿ ಹಾಕಿ ಊಟ ಸೇಮ್ ಚಿತ್ರಾನ್ನ ಮಾಡ್ದಂಗಿರ್ತಾರೆ ಇದುವೇ ಊಟ ಚಿತ್ರಾನ್ನದ ಐಟಮ್ ಸೇಮು ಆದರೆ ಮಂಡಕ್ಕಿ ಹಾಕ್ತಾರೆ ಅಷ್ಟೇ ಒಂದೊಂದು ಕಡೆ ಮಂಡಕ್ಕಿ ಅಂತಾರೆ ನಮ್ಮ ಕಡೆ ಕಡಲೆಪುರಿ ಅಂತಾರೆ ಮಳೆ ನೀರು ಅನುಕೂತಲ್ಲ ಇಲ್ಲಿ ಇದ್ರ ಮೇಲಿಂದವ ಬಾವಿ ನೀರಾದ್ರೆ ಇಷ್ಟು ಇದು ಬರಲ್ಲ ಬಾವಿ ನೀರಾದ್ರೆ ಬೇಗ ಹುಳಾಗಲ್ಲ ಈ ಮಳೆ ನೀರಾದ್ರೆ ಬೇಗ ಪಾಚಿ ಕಟ್ಟಿ ಹುಳಾಗುತ್ತೆ ಇಲ್ಲಿ ಮೇಲಿಂದ ನೀರು ಬೀಳುತ್ತಲ್ಲ ಫ್ರೆಂಡ್ಸ್ ನೋಡಿ ಅದು ಏನು ಹೊಡಿಲಿಕ್ಕೆ ಎಷ್ಟು ಗಲೀಜಾಗಿದೆ ಏನು ವಾರಕ್ಕೋಸಲ ಟ್ಯಾಂಕಿ ತೊಳ್ಕೊತಾ ಇರ್ತೀವಿ ನಮ್ಮನೆಯವರು ಏನು ಗೊತ್ತಾರ ಇದು ಸೊಂಬ್ ಬರುತ್ತಲ್ಲ ಸೊಂಬ್ ಹುಡ್ಕೋಬೇಕು ನಮ್ಮನೆಯವ್ರು ಇವತ್ತು ಯಾಕೆ ಕ್ಲೀನ್ ಮಾಡ್ತಾರೆ ಗೊತ್ತಾ ಇವತ್ತು ನೀರು ತುಂಬ ಹಾಕ್ಲಿ ಹುಡು ನೆನ್ನೆ ಎಲ್ಲ ಬಟ್ಟೆ ವಾಶ್ ಮಾಡಿದ್ದೀನಿ ಇವತ್ತು ಒಂದು ಕೆಲಸ ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು ಮಂತ ಏನು ಮಾಡ್ತಾಳೆ ಇವತ್ತು ಒಂದು ಕೆಲಸ ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತ ಕ್ಲೀನ್ ಮಾಡ್ತಾಳೆ ಒಜ್ಜು ಫುಲ್ ಫ್ರೈ ಆಗಿದೆ ಚೆನ್ನಾಗಿ ಹಿಂಡಿ ಈರುಳ್ಳಿ ಹಾಕ್ಬಿಟ್ಟು ಫಸ್ಟ್ ಹಾಕ್ಬಿಡ ಆಮೇಲೆ ತಿರ್ಸೋಣ ನಾನು ಅಲ್ಲಿ ಒಂದು ಪ್ಲೇಟ್ ತಗೊಂಡು ಕುಂತ್ಬಿಟ್ಟಿದ್ದೀನಿ ಮೇಡಮ್ ಅವ್ರು ಕೊಡ್ತಾರೆ ಅಂತ ಇನ್ನೂ ಆಗಿಲ್ಲ ನೀನು ಬಿಸಿ ಬಿಸಿ ತಿನ್ಕೊಬಿಡಿದ ಆದ್ಮೇಲೆ ತಿನ್ಕೊಳಕ್ಕೆ ಹೋಗ್ಬೇಡ ಸೂಪರ್ ಆಯ್ತು ಮಗ ಟೇಸ್ಟ್ ವಿಡಿಯೋ ನೋಡ್ತಾ ಇರೋರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಹಾಗೆ ಒಂದು ಹೈಪ್ ಮಾಡಿ ಈ ಥರ ರುಚಿಕರವಾದ ಅಡುಗೆ ತಿಂಡಿನ ಮಾಡ್ಕೊಂಡು ತಿನ್ಕೊಳ್ಳಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಇಲ್ಲಿ ನನಗೈತೆ ನಾನು ಆಮೇಲೆ ತಿಂತೀನಿ ಇಲ್ಲ ನಾನು ಆಮೇಲೆ ತಿನ್ನಲ್ಲ ಬಿಸಿ ಬಿಸಿದೆ ತಿಂತೀನಿ ನಮ್ಮನೆಯವ್ರು ತಿಂತಾ ಇದ್ದಾರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ನೋಡ್ತಿರೋರು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹಾಗೆ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ
ಇನ್ನು ಇಷ್ಟ ಐತಲ್ಲ ನೀನು ಹಾಕೊಂಡಿದ್ದು ಇವನ್ನ ಹಾಕೊಂಡಿದ್ದೆ ಎಷ್ಟೇ ನೋಡಿ ಎಷ್ಟೇ ಕೋಳಿ ಮರಿ ಹಾಕೊಂಡಿದ್ದಾರೆ ಸಾಕು ನಿಮ್ಗೆ ಒಮ್ಮೆನೇ ತಿನ್ಕೋತಾವ ಅಷ್ಟ ಹೆಂಗೆ ಕುಂದು ಮನೆಗಳು ನೋಡು ಆಯ್ಕೆನ ಚೂರು ಐತೆ ಸಾಕು ಮೆಣಸಿನ ಕಾಳು ಆ ಒಜ್ಜಿ ಬಂದ್ರೆ ಆಯ್ಕೊಡು ಇವ ಇರಲಿ ಆ ಒಜ್ಜಿ ಬತ್ತಿನೇ ಇತ್ತಾಗಿತ್ತ ಗೊತ್ತಿಲ್ಲ ಪಾಪ ಅಜ್ಜಿ ಯಾರೋ ಫೋನ್ ಬೇರೆ ಹೊತ್ಕೊಂಡು ಹೋಗಾರಂತೆ ಒಜ್ಜಿಗೆ ಅದು ಬೇರೆ ಟೆನ್ಷನ್ ಆಯ್ತು ಹಂಗಾರೆ ಯಾರೋ ಪಾಪ ಫೋನೇ ಹೊತ್ಕೊಂಡು ಹೋಗಾರಂತೆ ಮನೇಲಿ ಫ್ರೆಂಡ್ಸ್ ಅಜ್ಜಿದ್ದು ನೆನ್ನೆ ಪಾಪ ಬಂದು ಹೊಳ್ತಾ ಇತ್ತು ಫೋನ್ ಹೊತ್ಕೊಂಡಂತ ಅದು ಕೀಪ್ಯಾಡ್ ಇತ್ತು ಅಜ್ಜಿ ತಂದು ಪಾಪ ಆ ಅಜ್ಜಿ ಫೋನು ಹೊತ್ಕೊಂಡು ಹೋಗಾರೆ ಇನ್ನೆಂಥ ಗತ್ಕೆಟ್ ಜರ್ಗಳಿರ್ತಾರೆ ಆ ಕೀಪ್ಯಾಡ್ನ ಹೊತ್ಕೊಂಡು ಹೋಗಲ್ಲ ಸರಿ ಇಲ್ಲೇನಾರು ಬಂದರೆ ಅಜ್ಜಿಗೆ ಹಾಕೊಡ್ತೀನಿ ಎಷ್ಟೈತೆ ನೋಡು ನೋಡಿ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದ ಈಗ ತಾನೆ ನಮ್ಗೇನು ಸೋತ್ಕ ಇಲ್ಲ ಕಂಬ ಅದಕ್ಕೆ ಹೊಂಟೋರಿ ನಮ್ಮವು ಬಾಲ್ಲ ಕುಂತ್ಕ ತಿನ್ನು ನೀನು ನಾನು ಈಗ ತಾನೆ ಜಸ್ಟ್ ನೀನು ಬರೋಕ್ಕಿಂತ ಮುಂಚೆ ಒಂದು ನಿಮಿಷದಿಂದ ಮನೆ ನೆನ್ಕೋತಿದ್ದು ಅವಳು ಹಂಗಾರ ಅಂತಿದ್ಲು ಅಜ್ಜಿ ಫೋನ್ ಹತ್ಕೊಂಡು ಹೋಗ್ಬಿಟ್ಟು ಸಿಕ್ಕಿರ ಫೋನ್ ಹತ್ಕೊಂಡದ್ರು ಮನೇಲಿ ಈಗ ನೆನ್ತಿದ್ರು ಕಣಮ್ಮ ಅಜ್ಜಿ ಬಂದ್ರೆ ಅಜ್ಜಿ ಒಸಿ ಹಾಕ್ಕೊಡು ಏಮ ಕೊಟ್ಟಾರ ಕೊಟ್ಟಾನ ಕಳ್ಳನ್ ಮಗ 100 ವರ್ಷ ಈಗಲೇ ಒಂದು 80 ಆಯ್ತೆ ಇನ್ನೊಂದು ಬಾಳದೇ ಸಾಕ್ಷಿ ಆಗಲ್ಲ ನಾನು ಉಣ್ಣ ಕಿಕ್ಕಿ ಪಾಪ ಆ ಅಜ್ಜಿದು ಫೋನ್ ಹೊತ್ಕೊಂಡು ನಾನು ಫೋನ್ ಹೊತ್ಕೊಂಡು ಹೋಗಿನಿ ನನ್ನ ಮೊನ್ನೆಯಿಂದ ನಮ್ಮ ನೆಂಟ್ರುಗಳು ಫೋನ್ ಮಾಡ್ತಲೇ ಅವ್ರೆ ಯಾರು ಅದ್ಯಾಕೆ ಹಂಗೆ ಮನೆಯೊಳಗೆ ಸೇರಿಸಿದ್ದೆ ಮತ್ತ ನಾನು ಪಸೆ ತಂದಿದ್ದೀವಿ ಇದರಿಂದ ಮೆಲ್ಲಲ್ಲಿಂದ ಹಾಂ ಅವ ಮೈದನ್ ಮಗ ಅದು ದೊಡ್ಡ ಫೋನ್ ಅಲ್ಲ ನಿಂದು ಹೆಂಗೋ ನಿನ್ಗಿರೋ ಆಗ ಚೆನ್ನಾಗಿರೋದು ಫೋನ್ ತಗೊಂಡ್ಮೇಲೆ ಮಗ ಒಲೆ ಮುಂದೆ ಕೂತ್ಕೊಂಡು ಮಾತಾಡಿದ್ದೀನಿ ಒಳ್ಳೆ ಟವರ್ ಸಿಗೋದು ಅನ್ನಂಗ್ರೆ ನೋಡೋಣ ಎಲ್ಲಾರ ಹೋದ್ರೆ ಹಿಡ್ದಾಕೋನು ಹೇಳ್ತೀನಿ ಜಮೀನು ಮನೆ ಎಲ್ಲ ಮಾಡ್ಕೊಂಡು ತಿರ್ತಾನಂತೆ ಕಳ್ತನ ಮಾಡ್ಕೊಂಡು ನನ್ನ ಅಮ್ಮ ಬನ್ನಿ ಹೇಳ್ದ ಫೋನಿಲ್ಲ ಪಾಪ ಹೋಗಿ ನಿನ್ನ ಫೋನ್ ಇದು ಮಾಡ್ಕೊಂಡು ನಿನ್ನ ಫೋನ್ ತಗೊಂಡಾಗ ಎಷ್ಟು ತಿಂತಾನೆ ಮಾವಂತಾನೆ ಅದು ಹೆಂಗೆ ಕಳ್ಕೊಬಿಟ್ಟು ಯಾವಾಗಲೂ ಗೊತ್ತಲ್ಲ ಎತ್ತಾಕೊಂಡಿರವಲ್ಲ ಫೋಟೋ ಮಾಡ್ಬೇಕು ಮಳೆ ಬುದ್ದಿದ್ದೀನಲ್ಲ ಹಾಂ ತಗಲ ಹೊಲ್ಸ್ಕೊಂಡಿದ್ನಲ್ಲ ಅದೇ ಪರ್ಸು ಅದೊಳಕ್ಕೆ ತಗಲಾಕಿದ್ದೆ ನೋಡ್ದ ಗೋಡೆಗೆ ನೇತಾಕಿದ್ದೆ ಹಾಂ ಇಲ್ಲ ಕರ್ಕೊಂಬಂದ ಅದೇ ಗೊತ್ತು ನೀವು ಹಂಗ ಸೋದ್ರಲ್ಲ ಬೈಕಲ್ಲಿ ಹೋಗಿ ಅಮೌಂಟ್ ಒಂದು 100 ರೂಪಾಯಿ ಕಿತ್ತವನಿ ನೋಡಪ್ಪ ಜನಗಳ್ನ ಯಾವ ಥರ ನಂಬೋದು ಅಂತ ಯಪ್ಪ ಫೋನ್ಗಳು ಯಾವ ಥರ ಅಲ್ಲ ಪಾಪ ಹೆಂಗ ಅವರ ಮಕ್ಕಳು ಮೊಮ್ಮಕ್ಳು ಮಾಡ್ದೆ ಮಾತಾಡ್ಕೊಳ್ಳೋದು ಈಗ ನಂಬರ್ಗಳೆಲ್ಲ ಹೊಂಟೋಗುವೆ ಕಸದಿರಲ್ಲವ ನಮ್ಮ ನೆಂಟ್ರಿರ್ತಾವೆಲ್ಲ ನನ್ನ ಫೋನ್ನಾಗ ನಂಬರ್ಗಳು ನೋಡಿ ಎಲ್ಲ ನಂಬರ್ಗಳೆಲ್ಲ ಓದಿ ಮತ್ತೆ ಅವ್ರನ್ನ ಕನೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಒಟ್ಕಾಯಿ ಕೊಟ್ಟ ಅವನಿಗೆ ಊಟ ಕೊಟ್ಟಿದ್ದ ನೋಡಪ್ಪ ಉಪ್ಪಿನ ಮನೆಗೆ ಅದೇನೋ ಬೆಳಗಿತಾರೆ ಅಂತಲ್ಲ ನಮ್ಮ ಹಂಗೆ 10 ಜನ ಬಂದಿದ್ರು ಹಾಂ ಬೆಂಗಳೂರಿಂದ ನನ್ನ ಮಮ್ಮ ಕರ್ಕೊಂಬಂದ ಕಾಯ್ಕಿಡ್ಬೇಕು ಅಂತ ಉಡು ಪಡಗರಲ್ಲ ಊಟ ಎಲ್ಲ ಉಂಡೆ ಊಟಕ್ಕೆ ಕೊನೆ ನಿನ್ನ ಮೊಬೈಲೇ ಹೊತ್ಕೊಂಡು ಹೋಗೋಣ ನೋಡಿ 10 ಜನ ಇರ್ತಾರೆ ಮದುವೆಗೆ ನಾನು ಬಂದಿದ್ನಲ್ಲ ಬೆಂಗಳೂರು ತಕ್ಕ ಬತ್ತಿ ಇಲ್ಗೊಂಡು ಹೊಂಟೋದೆ ಅಲ್ಲೆಲ್ಲ ನನ್ನ ಕತ್ತಲ್ಲೇ ಇತ್ತು ಹಾಂ ಆಮೇಲೆ ರಂಗಣ್ಣನ ಫೋನ್ ಮಾಡಿದ್ರೆ ಏನಾಯ್ತು ಫೋನು ಅವಾಗಲೇ ಮಾಡ್ದ ಫೋನಾ ಫೋನ್ ನೋಡ್ಕೊಳ್ಳ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ ಸ್ವಿಚ್ ಆಫ್ ಮಾಡ್ಬೇಡ ನಾನು ಮಾಡಿದೆ ಸ್ವಿಚ್ ಆಫ್ ಮಾಡ್ಕೊಂಡ ಒಂದ್ಸಲ ಎತ್ತಿದ್ರಂತಲ್ಲ ಮುಂಚಾಗಿ ಎತ್ತಿದ್ದ ಫಸ್ಟು ಹೋಗಿ ಅದಕ್ಕೆ ಬೇಡ ಉಣ್ಣಕ್ಕೆ ಇಕ್ಕಿದ ಮನೆ ಯಾವತ್ತೂ ಇದು ಮಾಡ ಇಲ್ವಾ ಹೋಗಿ ನೀರು ಕೊಡು ಇಲ್ಲ ನೀರು ತಗೋತೀರ ಅಕ್ಕಿಯ ಹ್ಞೂ